ದೋಸೆಗೆ ನಾನು ಹಾಕ್ತಾ ಇದ್ದೀನಿ. ಇಲ್ಲ ಇಷ್ಟು ಐಟಮ್ ಹಾಕಿದ್ದೀನಿ, 3 ಹಾಕಿದ್ದೀನಲ್ಲ. ಇನ್ನೊಂದು ಏನಂತ ಹೇಳ್ತೀನಿ. ಇಷ್ಟು ತೊಗರಿಬೇಳೆ, 1-2 ಸ್ಪೂನ್ ಅಷ್ಟು. ಇದು ಸ್ವಲ್ಪ ಜಾಸ್ತಿ, ಮೆಂತ್ಯ ಸ್ವಲ್ಪ ಜಾಸ್ತಿ, ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ. ಇದು 1 ಸ್ಪೂನು. ಇದು ಮೇ ಬಿ 1 ಹಿಡಿಯಷ್ಟು ಕಡಲೆಬೇಳೆ. ಹಾಗಾಗಿ ದೋಸೆ ಅಕ್ಕಿನೇನು ಹಾಕೋಣ ಅಂತ ಏನೇನೋ ಮಾಡ್ತಾ ಇದ್ದೀನಿ. ಒಟ್ಟೊಟ್ಟಿಗೆ ತರಕಾರಿ ಪಲ್ಯ ಮಾಡಬೇಕು. ಸೊ ಇದು ಹಾಗೆ ಸ್ವಲ್ಪ ಸಾಮಾನೆಲ್ಲ ತೊಗೊಂಬಂದಿದ್ದೆಲ್ಲ ಪ್ಯಾಕ್ ರೇಷನ್ ಹಾಕ್ಸಿದ್ನಲ್ಲ, ಅದೆಲ್ಲ ಉಂಟಲ್ಲ ಪ್ಯಾಕ್ ಮಾಡ್ತಾ, ಅದೆಲ್ಲ ಪ್ಯಾಕ್ ಅಂತೀನಿ, ಎಂಥದ್ದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಹಾಗೆ ಲಾಗ್ ಮಾಡೋಣ, ಒಮ್ಮೆ ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಫ್ರೆಂಡ್. ಹಾಗೆ ಬೆಳ್ಳುಳ್ಳಿ ಖಾರ ಮಾಡಿದ್ದೆ ಅಲ್ಲ, ಉಪ್ಪಿನಕಾಯಿ ಪಿಕಲ್ ನೋಡಿ ಖಾಲಿ ಆಯಿತು. ಇಟ್ಸ್ ಬಾಕ್ಸ್ ತೆಗೆದ್ರೆ ಸಾಕು, ಸ್ಮೆಲ್ ಗಮ್ ಅಂತ ಇರುತ್ತೆ. ಮತ್ತು ಬೆಳ್ಳುಳ್ಳಿ ತರಿಸಿದ್ದೀನಿ, ಮಾಡೋಣ ಇದ್ದರೆ. ಆದರೆ ಇವತ್ತೇ ಮಾಡ್ತೀನಿ, ಇಲ್ಲ ಬೆಳಗ್ಗೆ ಮಾಡ್ತೇನೆ. ಖಂಡಿತ ಲೈವ್ ಆನ್ ಮಾಡಿದಾಗ ಇನ್ನೇನು ಕೆಲಸ. ಸರಿನೂ ಲೈವಲ್ಲೇ ಮಾಡಿದ್ದೆ ಅನಿಸುತ್ತೆ. ಇದು ಖಾಲಿಯಾಗಿದೆ, ಡಬ್ಬಿ ಆಗಿತ್ತು. ಬೇಗ ಖಾಲಿ ಆಗುತ್ತೆ, ಇಷ್ಟಪಡ್ತಾರೆ. ನಮ್ಮಲ್ಲಿ ಓಡುತ್ತೆ, ಖಾಲಿ ಮಾಡ್ತಾರೆ. ಮಾಡೋಣ. ಹಾಗೆ ಮಿನಿಲಾಗಿ ಇವತ್ತೇನೇನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಮಾಡೋಣ. ಪಲ್ಯ ಮಾಡೋಣ ಇರಿ. ಅಕ್ಕಿ, ದೋಸೆಗೆ ಅಕ್ಕಿ 2 ತೊಳೆದಿಟ್ಟಿದ್ದೇನೆ. ಏನೇನಿಲ್ಲ, ನನ್ನ ಕೆಲಸ ಮಾಡೋಣ ಅಲ್ಲ ಇವತ್ತೇನೋ. ಸುಮ್ಮನೆ ಹಾಗೆ ಮನೆಯಲ್ಲ ಮಿಕ್ಸ್ ಏನು ಮಾಡ್ತಾಯಿದ್ದೇನೆ ಗೊತ್ತಿಲ್ಲ. ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಜೊತೆಗೆ ಮಾಡೋಣ ಅಂತ ಹಾಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಕಿಚನ್ಗೆ ಕ್ಲೀನ್ ಮಾಡ್ತಾ ಇದ್ದೀನಿ. ಮೆಸ್ಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಮೇಲ್ಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಹಾಗೆ ಮಾಡೋಣ. ಅಕ್ಕಿ ಹಸಿಟ್ಟು ಖಾಲಿ ಆಗಿದೆ, ಅಕ್ಕಿ ತೊಳೆದು ಒಣಕ್ಕೆ ಬರೋಣ. ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಎಂಡ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂದ ಕೆಲವು ಐಟಮ್ ತೊಗೊಂಬಂದಿದ್ದಾರೆ. ಇದಿಲ್ಲ ಏನು ಅಂತ ನಿಮ್ಗೆ ಏನಾರ ಗೊತ್ತಾ ನೋಡಿ. ಇದು ಒಂದು ಇದಕ್ಕೆ ಹೆಸರಿದೆ, ಕಲ್ಲಂತ. ಯಾರಿಗಾರ ಗೊತ್ತಿರುತ್ತೆ ಅನಿಸುತ್ತೆ. ತುಂಬ ಆರೋಗ್ಯಕ್ಕೆ ಏನೇನೋ ಬೆನಿಫಿಟ್ ಅಂತಾರೆ. ನಾನು ಇದರ ಉಪಯೋಗ ಗೊತ್ತಿಲ್ಲ, ಅಮ್ಮನ್ನ ಕೇಳಬೇಕು. ಕಷಾಯಕ್ಕೆಲ್ಲ ಉಪಯೋಗಿಸ್ತಾರಂತೆ. ಇದಕ್ಕೆ ನೋಡಿ ಗಟ್ಟಿ ಇರುತ್ತೆ. ಆದರೆ ಒಂದು ನಿಮಿಷ ರೀ. ಕಟ್ಟಾಗಲ್ಲ. ಏನು ಹೇಳ್ತಾರೆ ಇದ್ರ ಹೆಸ್ರೇನು? ಸ್ಮೆಲ್ ಮಾತ್ರ ಗಮ ಅಂತಿದೆ. ಏನಕ್ಕೆ ತಂದಿಟ್ಟಿದ್ದಾರೆ ಗೊತ್ತಿಲ್ಲ. ಅಮ್ಮ ನೋಡಿದ್ನಲ್ಲ, ಕ್ಲೀನ್ ಮಾಡ್ತಾಯಿದ್ನಲ್ಲ, ಹಾಗೆ ತೋರಿಸ್ತು. ಇದ್ರ ಉಪಯೋಗ ಏನಾರು ನಿಮಗೆ ಗೊತ್ತಾ? ನನಗೆ ಗೊತ್ತಿರೋ ಥರ ಕಷಾಯಕ್ಕೆಲ್ಲ ಹಾಕ್ತಾರೆ ಅಂತ ಗೊತ್ತು. ಯಾವ ರೀತಿ ಬೆಳೆಸ್ತಾರೆ ನನಗೆ ಐಡಿಯಾ ಇಲ್ಲ. ಅಮ್ಮ ಯಾವಾಗ ಮಾಡಬೇಕಾದ್ರೆ ನೋಡ್ತೇನೆ. ಇದೆಲ್ಲ ಗೊತ್ತಲ್ಲ, ಇದ್ರ ಹೆಸರು ಬಜ್ಜೆ ಹಾಕಿರೋ ಕಡೆ ಹೋದರೆ ಇದು ಸಾಕಾಗಿರುತ್ತೆ. ಮಕ್ಕಳಿಗೆಲ್ಲ ಜೇನುತುಪ್ಪದಲ್ಲಿ ಕೊಡ್ತಾರೆ. ಯಾಕೆ ಇದೆಲ್ಲ ತರಿಸಿಟ್ಟಿದ್ದಾರೆ ಗೊತ್ತಿಲ್ಲ. ಒಮ್ಮೆ ಕೇಳಬೇಕು ಅಮ್ಮನ. ತುಂಬ ದಿನದಿಂದ ಇದೆ, ಯೂಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಬಜ್ಜೆ ಉಂಟು. ನಾನು ಬಜ್ಜೆ ಇಲ್ಲ ಮನೆಯಲ್ಲಿ ಅಂದ್ಕೊಂಡಿದ್ದೆ. ಮತ್ತು ಕಷಾಯಕ್ಕೆ ಎಲ್ಲ ಹಾಕ್ತಾರೆ, ಒಳ್ಳೆಯದು. ಮಕ್ಕಳಿಗೆ ಮಾತು ಬರಲ್ಲ ಅಂದರೆ ಇದು ಜೇನುತುಪ್ಪದಲ್ಲಿ ತೆಗೆದು ಕಲ್ಲಿನಿಂದ ತೆಗೆದುಬಿಟ್ಟು ಹೀಗೆ ಮಾಡಿ ಕೊಡ್ತಾರೆ. ಇದು ಬಂದು ಕಷಾಯಕ್ಕೆ ಹಾಕೋದು. ಹೀಗೆ ತೆಗೆದಿದ್ದಾರೆ ನೋಡಿ. ಇದು ಬಂದು ಈಗ ಕಾಣಿಸ್ತಾ ಇದ್ದಿಲ್ಲ, ಇದು ತಾರೆಕಾಯಿ. ಈಗ ಕಾಯಿ, ಇದು ತಾರೆಕಾಯಿ ಅಂತ ಅನಿಸುತ್ತೆ. ಅಮ್ಮ ಇದ್ದರೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿರೋರು. ಅವರು ಹೊರಗಡೆ ಹೋಗಿದ್ದಾರೆ. ನಾನೀಗ ಮನೆ ಕ್ಲೀನ್ ಮಾಡ್ತಿದ್ನಲ್ಲ, ನನ್ನ ಕಣ್ಣಿಗೆ ಬಿತ್ತು. ಹಾಗೆ ನಿಮಗೇನಾರ ಗೊತ್ತಿದ್ದಲ್ಲಿ ಕಮೆಂಟ್ ಹಾಕಿ.
ಅದಿದ್ರ ಹೆಸರು ಗೊತ್ತಿಲ್ಲ. ಲಾವಂಚ ಇರಬೇಕದು. ಲಾವಂಚ ಬೇರು. ಲಾವಂಚ ಬೇರು, ಇದ್ರ ಹೆಸರು ಗೊತ್ತು. ಈ ಉಡ್ಡಿನ ಹೆಸರು ಗೊತ್ತಿಲ್ಲ. ಇದು ತಾರೆ ಬೀಜ ಅಂತ ಅಂದ್ಕೊಂಡಿದ್ದೇನೆ. ತಾರೆ ಗಿಡ, ತಾರೆ ಮರ, ಅದರದ್ದೇ ಕಾಯಿ ಇರಬೇಕಿದು. ಮೇ ಬಿ ಬಂದಾಗ ಕೇಳ್ತೇನೆ. ನಿಮಗೆ ಏನಾರ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಅದು ಮತ್ತು ಇದು ಈ ಎರಡರದ್ದು ಹೆಸರು ಗೊತ್ತಿದ್ದರೆ. ಇದೇ ವೀಡಿಯೋ ಮಾಡ್ತಾ ಕೂತ್ರೆ ನಾನು ಮನೆ ಕೆಲಸ ಮಾಡಲಿಕ್ಕಾಗಲ್ಲ, ಎಷ್ಟು ಅಂಗಡಿ ಉಂಟು ಅಲ್ಲ. ಸುಣ್ಣ ಒಣಗಿದೆ, ಮತ್ತು ನೀರು ಹಾಕಿದ್ದೇನೆ, ಅದರ ಸೌಂಡ್ ನೋಡಿ ಅಲ್ಲ. ಹಾಯ್ ಹಲೋ, ಏನಪ್ಪ ವೀಡಿಯೋ ಅಂತ. ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಈರುಳ್ಳಿ ಚಾಪರ್ ತರಿಸಿದ್ದೆ. ಹೇಗೆ ಕೆಲಸ ಮಾಡುತ್ತೆ ಅಂತ. ಪರವಾಗಿಲ್ಲ, ವರ್ಕ್ ಆಗುತ್ತೆ. ಮೊದಲು ಒಂದು ತರಿಸಿದ್ದೆ, ಅದಕ್ಕಿಂತ ಇದು ಬೆಟರ್ ಅನ್ನಿಸ್ತು. ಫೈನಾಗಿ ಚಾಪ್ ಆಗಿದೆ. ಯಾರಿಗಾರ ಲಿಂಕ್ ಬೇಕು ಅಂದರೆ ಹೇಳಿ, ಕಳಿಸ್ತೇನೆ. ನೋಡಿ ಎಷ್ಟು ಸಣ್ಣಗೆ ಆಗಿದೆ ಅಲ್ಲ. ಥ್ಯಾಂಕ್ ಯು. ಈರುಳ್ಳಿ ಕಟ್ ಮಾಡಿದ್ದು ಅಂತಲ್ಲ, ಗೋರಿಕಾಯಿ ಪಲ್ಯ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ, ಹಾಗೆ ಸ್ವಲ್ಪ ಒಂದಿಷ್ಟು ಜೀರಿಗೆ ಸ್ವಲ್ಪ ಫ್ರೈ ಆಗಲಿ. ನಂತರ ಈರುಳ್ಳಿ ಫೈನಾಗಿ ಚಾಪ್ ಮಾಡಿದ್ದೀವಲ್ಲ ಅದು ಕೆಂಪಗಾಗಿ ಚೆನ್ನಾಗಿರುತ್ತೆ ಪಲ್ಯಕ್ಕೆಲ್ಲ. ಗೋರಿಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ತೀನಿ, ನಾನು ತುಂಬ ಸಣ್ಣ ಕಟ್ ಮಾಡಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಗೋರಿಕಾಯಿ ಪಲ್ಯ ಚಪಾತಿ ಆಯಿತಾ ನೋಡೋಣ ಇರಿ, ಅದು ವಿಡಿಯೋ ಮಾಡಿ ಹಾಕ್ತೇನೆ. ಇದ್ರ ಜೊತೆಲೇ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್.